ಹಾಯ್ ಹಲೋ ನಮಸ್ಕಾರ. ಇದು ನಾನು ನಿಮ್ಮ ಪ್ರೀತಿಯ ಲತಾ. ನೀವು ನೋಡ್ತಿದ್ದೀರಾ ಇದು ಲತಾ ಸಚಿನ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಹೇರ್ ಪ್ಯಾಕ್ ಹಾಕೇ ರೆಸಿಪಿಗಳನ್ನ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಡು ಬರೋಣ. ನಾನಿಲ್ಲಿ ವಾಟರ್ ಮೆಲನ್ ಜ್ಯೂಸನ್ನು ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಪುದೀನ ಹಾಗೆಯೇ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಗೆಯೇ ಸ್ವಲ್ಪ ಕಲ್ಲಂಗಡಿ ಹಣ್ಣನ್ನು ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಒಂದು ಪಾಲಕ್ ರೈಸನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಅನ್ನವನ್ನು ಬೇಯಿಸ್ಕೊಂಡಿದ್ದೀನಿ. ಅದರ ಜೊತೆಗೇ ಒಂದು ಮೊಟ್ಟೆ ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಪಾಲಕ್ ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಂತರ ಆರಿದ ಮೇಲೆ ಒಂದು ಜಾರ್ಗೆ ಸೇರಿಸ್ಕೊಂಡು ಒಂದು ಬೆಳ್ಳುಳ್ಳಿ ಹಾಗೆಯೇ ಒಂದು ಅರ್ಧ ಇಂಚು ಶುಂಠಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ನಂತರ ಒಂದು ಪಾತ್ರೆಗೆ ಒಂದು 4 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಂಡು ಪಲಾವ್ ಸ್ಪೈಸಸ್ ಏನೇನು ಬೇಕೆಲ್ಲ ಸೇರಿಸ್ಕೊಂಡು ಜೀರಿಗೆ, ಸಾಸಿವೆ ಹಾಗೆಯೇ ಒಂದು 4-5 ಮೆಣಸಿನ್ಕಾಯಿ ಹಾಗೆಯೇ ಒಂದು 2 ಈರುಳ್ಳಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದರ ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನಂತರ ಸ್ವಲ್ಪ ಅರಿಶಿನ, ಬೇಕಂದರೆ ನೀವು ಗರಂ ಮಸಾಲ ಕೂಡ ಸೇರಿಸ್ಕೊಳ್ಬೋದು. ನಂತರ ಉದ್ದುದ್ರಾಗಿ ಮಾಡಿಟ್ಕೊಂಡ ಅನ್ನವನ್ನು ಸೇರಿಸ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಪಾಲಕ್ ರೈಸ್ ರೆಡಿ ಆಗುತ್ತೆ. ನಂತರ ನಾನಿಲ್ಲಿ ಬೇಯಿಸಿ ಇಟ್ಕೊಂಡಂಥ ಶೇಂಗಾ ಒಂದು ಬಟ್ಲಷ್ಟು, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಇದು ಮೂಲಂಗಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಕ್ಯಾರೆಟ್ ಹಾಗೆಯೇ ನಾನಿಲ್ಲಿ ಒಂದು ಅರ್ಧ ಸೌತೆಕಾಯಿ ಹಾಗೆಯೇ ಒಂದು ಅರ್ಧ ಕ್ಯಾಪ್ಸಿಕಮ್ನ ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ ಡ್ರೆಸ್ಸಿಂಗ್ಗೆ ಅಂತ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೆಯೇ ಚಿಲ್ಲಿ ಫ್ಲೇಕ್ಸ್, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಟೊಮೊಟೊ ಮರ್ತೋಗಿದೆ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಬೀಜಗಳನ್ನು ಸೇರಿಸ್ಕೊಳ್ಬಾರ್ದು, ಹಾಗೆಯೇ ಸೇರಿಸ್ಕೊಳ್ಳಿ. ನಂತರ ಪಾಟಲ್ಲಿ ಬೆಳೆದಂಥ ಹೆಲುವರನ್ನು ಯೂಸ್ ಮಾಡಿಕೊಂಡು ಒಂದು ಏರ್ ಪ್ಯಾಕ್ ಮಾಡ್ಕೊಂಡಿದ್ದೆ. ಸ್ವಲ್ಪ ದಾಸವಾಳದ ಎಲೆಗಳು ಹಾಗೆಯೇ ಹೆಲುವರ, 1-2 ವಿಳೆದೆಲೆ ಹಾಗೆ ಬೇಕಾಗುವಷ್ಟು ನೀರನ್ನು ಸೇರಿಸ್ಕೊಂಡು 1-2 ಸ್ಪೂನ್ ನೆನೆಸಿಟ್ಟಂಥ ಮೆಂತ್ಯವನ್ನು ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ನಂತರ ಇದನ್ನು ನೀವು ಹೇರ್ ಪ್ಯಾಕ್ ಆಗಿ ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಫುಲ್ ಹೇರ್ಗೆ ನೀವು ಯೂಸ್ ಮಾಡಿ. ಈ ಹೇರ್ ಪ್ಯಾಕನ್ನು ಸ್ಕ್ಯಾಲ್ಪ್ ಹಾಗೆಯೇ ಏರ್ ಲೆಂತ್ಗೂ ಕೂಡ ಯೂಸ್ ಮಾಡಬೇಕಾಗುತ್ತೆ. ಆವಾಗ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದನ್ನು ನೀವು 3-4 ಅವರ್ ಬಿಟ್ಟು ಕೂಡ ವಾಶ್ ಮಾಡ್ಕೊಳ್ಬೋದು ಅಥವಾ 1 ಅವರ್ ಬಿಟ್ಟು ಕೂಡ ವಾಶ್ ಮಾಡ್ಕೊಳ್ಬೋದು. ಇದನ್ನು ಒಂದು ಒಳ್ಳೆ ಮೈಲ್ಡ್ ಶಾಂಪೂವನ್ನು ಯೂಸ್ ಮಾಡಿ ವಾಶ್ ಮಾಡಿ, ಹಾಗಾದರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಂತರ ನಾನಿಲ್ಲಿ ಒಂದು ಸಿರಮ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಯೂಸ್ ಮಾಡ್ತಾ ಇರೋದು ಬಂದು ವಾವ್ ಅವರ ಸಿರಮ್ಮು. ಇದು ಯಾವುದೇ ಸ್ಪಾನ್ಸರ್ ಅಥವಾ ಪ್ರಮೋಷನ್ ವಿಡಿಯೋ ಅಲ್ಲ. ನನಗೆ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ನಾನು ಇದನ್ನು ಸುಮಾರು 2.5 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಈ ಸಿರಮ್ಮು ತುಂಬಾ ಚೆನ್ನಾಗಿದೆ, ಬೇಕಂದರೆ ನೀವು ಕೂಡ ಯೂಸ್ ಮಾಡ್ಬೋದು. ಸಿರಮ್ನ ಯೂಸ್ ಮಾಡೋದ್ರಿಂದ ನಮ್ಮ ಹೇರು ಫ್ರೀಸ್ ಆಗಲ್ಲ, ಹಾಗೆಯೇ ಒಂದು ಒಳ್ಳೆ ಶೈನಿಂಗ್ ಬರುತ್ತೆ. ಹಾಗೆಯೇ ಕೂದಲು ಕೂಡ ಡ್ರೈ ಆಗಲ್ಲ. ಕೂದಲು ಎಷ್ಟೇ ಲೆಂತ್ ಇದ್ರೂ ಕೂಡ ಮೇಂಟೈನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಕೂದಲನ್ನು ಆದಷ್ಟು ಬಿಸಿಲಿಗೆ ಒಣಗಿಸಿ ಹೇರ್ ಡ್ರೈಯರ್ ಅಥವಾ ಬೇರೆ ಟೂಲ್ನ ಯೂಸ್ ಮಾಡಬೇಡಿ, ಆವಾಗ ತುಂಬಾ ಚೆನ್ನಾಗಿರುತ್ತೆ ಹೇರು. ಇಲ್ಲ ತುಂಬ ಡ್ರೈ ಆಗಿಬಿಡುತ್ತೆ, ಹಾಗೆ ಹೇರ್ ಫಾಲ್ ಕೂಡ ಜಾಸ್ತಿ ಆಗುತ್ತೆ. ಈ ಹೇರ್ ಪ್ಯಾಕನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಒಳ್ಳೆ ಒಂದು ಹೇರ್ ಸಿಗುತ್ತೆ. ಅಂದರೆ ಶೈನಿ ಆಗಿರುತ್ತೆ, ಹೈಡ್ರೇಟ್ ಆಗಿರುತ್ತೆ, ನಿಮಗೆ ತುಂಬಾ ಡ್ರೈ ಅನಿಸೋದಿಲ್ಲ. ಸ್ಕ್ಯಾಲ್ಪ್ ಕೂಡ ಅಷ್ಟೇ ತುಂಬ ಡ್ರೈ ಆಗ್ತಾ ಇರುತ್ತೆ. ಅಂಥವರು ಈ ಹೇರ್ ಪ್ಯಾಕನ್ನು ಯೂಸ್ ಮಾಡ್ಕೊಳ್ಬೋದು. ಹಾಗೆಯೇ ಏರ್ ಫಾಲ್ ಕೂಡ ಕಡಿಮೆ ಆಗುತ್ತೆ. ಯಾರೆಲ್ಲ ಡ್ರ್ಯಾಂಡ್ರಫ್ ಇದೆ ಅವರು ಕೂಡ ಯೂಸ್ ಮಾಡ್ಕೊಳ್ಬೋದು. ಈ ಹೇರ್ ಪ್ಯಾಕು ನೀವು ಕೂಡ ಟ್ರೈ ಮಾಡಿ, ಏನನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮೆಂತ್ಯ ಹಾಕೋದನ್ನು ಸ್ಕಿಪ್ ಮಾಡಬೇಡಿ, ಯಾಕೆ ಅಂದರೆ ಹೇರ್ ಪ್ಯಾಕನ್ನು ಯೂಸ್ ಮಾಡಿದಾಗ ಬಟ್ಟೆ ಮೇಲೆಲ್ಲ ಬೀಳ್ತಾ ಇರುತ್ತೆ. ಮೆಂತ್ಯನ ಹಾಕೋದ್ರಿಂದ ಹೇರ್ಗೂ ಕೂಡ ಯೂಸ್ ಆಗುತ್ತೆ, ಹಾಗೆಯೇ ಬಟ್ಟೆ ಕೂಡ ಗಲೀಜಾಗಲ್ಲ ಸ್ವಲ್ಪ ಕೂಡ. ಯಾಕೆಂದರೆ ಅದರಲ್ಲಿ ಕ್ರೀಮಿ ಆಗಿರುತ್ತೆ ಅಲ್ವಾ ಮೆಂತ್ಯ, ಅದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಹೇರ್ ಪ್ಯಾಕು ಒಂದು ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ. ಆವಾಗ ನಿಮಗೆ ಕೆಳಗೆಲ್ಲ ಸೋರೋದಾಗಲಿ ಅಥವಾ ಬಟ್ಟೆ ಮೇಲೆಲ್ಲ ಬೀಳೋದಾಗಲಿ ಆಗೋದಿಲ್ಲ. ನೀವು ಮುಂಚೆನೇ ಒಂದು ದಿನ ನೆನೆಸಿಟ್ಟು ನಂತರ ನೀವು ಮೆಂತ್ಯವನ್ನು ಕೂಡ ಯೂಸ್ ಮಾಡ್ಬೋದು. ನಿಮಗೆ ಸ್ವಲ್ಪ ಇದರಲ್ಲಿ ಮೆಂತ್ಯ ಮತ್ತು ಸೊಪ್ಪನ್ನು, ದಾಸವಾಳದ ಸೊಪ್ಪನ್ನು ಯೂಸ್ ಮಾಡಿರೋದ್ರಿಂದ ಹಾಗೆಯೇ ಸ್ವಲ್ಪ ಪುಡಿ ಹಾಗೆಯೇ ಇರುತ್ತೆ. ಪೂರ್ತಿಯಾಗಿ ಹೇರು ಡ್ರೈ ಆದಮೇಲೆ ನಿಮಗೆ ಅದು ಪೂರ್ತಿಯಾಗಿ ಕ್ಲೀನ್ ಆಗುತ್ತೆ, ಅಂದರೆ ಉದುರುತ್ತೆ. ಆ ಭಯ ಏನೂ ಬೇಡ. ಯೂಸ್ ಮಾಡೋದಕ್ಕಿಂತ ಮುಂಚೆ ಸಾಕಷ್ಟು ಜನಕ್ಕೆ ಭಯ ಇರುತ್ತೆ, ಅದು ತಲೆ ಮೇಲೆಲ್ಲ ಇದ್ದರೆ ಆಚೆ ಎಲ್ಲ ಹೋಗ್ಲಿಕ್ಕಾಗಲ್ಲ ಅಂತ. ಪೂರ್ತಿಯಾಗಿ ಡ್ರೈ ಆದರೆ ಸ್ವಲ್ಪ ಕೂಡ ತಲೆಯಲ್ಲಿ ಇರೋದಿಲ್ಲ. ನಿಮಗೆ ಏರ್ ಫಾಲನ್ನು ಕಂಟ್ರೋಲ್ ಮಾಡೋದಕ್ಕೆ ಬಾಚಣಿಕೆಯನ್ನು ಬಳಸೋದ್ರ ಬದಲು ಹೇರ್ ಬ್ರಷನ್ನು ಯೂಸ್ ಮಾಡಿ ಸಿಕ್ಕನ್ನು ಕೂಡ ನೀವು ಆರಾಮಾಗಿ ಬಿಡಿಸ್ಕೊಳ್ಬೋದು. ಹಾಗೆಯೇ ತುಂಬಾ ಹೇರ್ ಫಾಲ್ ಆಗೋದಿಲ್ಲ. ತುಂಬ ಈಸಿಯಾಗಿ ಏನು ಟ್ಯಾಂಗಲ್ಸ್ ಆಗಿರುತ್ತೆ ಅದೆಲ್ಲ
ಈಸಿಯಾಗಿ ಬಿಡುತ್ತೆ, ಈಸಿಯಾಗಿ ಮೇಂಟೈನ್ ಮಾಡ್ಬೋದು. ಆಚೆ ಹೋದರೆ ಎಷ್ಟು ಲಾಂಗ್ ಹೇರ್ ಇದ್ದರೂ ಕೂಡ ಬೇಗನೆ ಬಾಚ್ಕೊಳ್ಬೋದು. ನಿಮಗೇನಾದರೂ ಹೆಲ್ಪ್ ಆಗಿದೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆಯೇ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮರಿಬೇಡಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ. ಕರುನಾಡು.